ಜಲಮಂಡಳಿ ಅಧಿಕಾರಿಗಳು ಮಾತ್ರ ನಾವು ಬೆಂಗಳೂರಿನಲ್ಲಿ ಏನು ಸಮರ್ಪಕವಾಗಿ ನೀರನ್ನ ಪೂರೈಕೆ ಮಾಡ್ತಾ ಇದ್ದೀವಿ, ಯಾವುದೇ ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿಕೆ ಮೇಲೆ ಹೇಳಿಕೆ ಮತ್ತು ಪತ್ರಿಕಾ ಪ್ರಕಟಣೆಯನ್ನ ನೀಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ವಿನಾಯಕ ನಗರದಲ್ಲಿ ಸುಮಾರು 600ಕ್ಕೂ ಅಧಿಕ ಮನೆಗಳಿವೆ. ಈ ಒಂದು ಏರಿಯಾದಲ್ಲಿ ನೀರಿಗಾಗಿ ಸ್ಥಳೀಯರು ಪರದಾಟ ನಡೆಸ್ತಾ ಇದ್ದಾರೆ. ಸದ್ಯ ನಾನು ಅದೇ ಏರಿಯಾದಲ್ಲಿ ಇದ್ದೇನೆ, ತೋರಿಸ್ತಾ ಹೋಗ್ತಾರೆ. ಇನ್ನು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಏರಿಯಾದಲ್ಲಿ 600ಕ್ಕೂ ಅಧಿಕ ಮನೆಗಳಿವೆ, ಆದ್ರೆ ಸಮರ್ಪಕವಾಗಿ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ. ಏನು ನೀರಿನ ಸಂಪರ್ಕವನ್ನ ತೆಗೆದುಕೊಳ್ಬೇಕಾದ್ರೆ ಲಕ್ಷ ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ, ಆದ್ರೆ ಇವಾಗ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ. ಒಂದು ವಾರದಲ್ಲಿ ಕೇವಲ 1 ಗಂಟೆ ಅಥವಾ 2 ಗಂಟೆ ಮಾತ್ರ ನೀರನ್ನ ಪೂರೈಕೆ ಮಾಡ್ತಾರೆ. ಇಷ್ಟೊಂದು ನೀರನ್ನ ಪೂರೈಕೆ ಮಾಡ್ತಾ ಇರೋದು ನಮಗೆ ಸಾಕಾಗುತ್ತಾ ಅನ್ನೋದನ್ನ ಪ್ರಶ್ನೆ ಮೂಡ್ತಾ ಇದೆ. ಬೇಡಿಕೆ ತಕ್ಕಂತೆ BWSSB ಏನವರಿದ್ದಾರೆ, ಅವರು ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಏನು ಕಾವೇರಿ ಇದು ಪ್ರೈವೇಟ್ ಟ್ಯಾಂಕರ್ ಏನಿರುತ್ತೆ, ಆ ಪ್ರೈವೇಟ್ ಟ್ಯಾಂಕರ್ನ ಮೊರೆ ಹೋಗಿ ನೀರನ್ನ ತರಿಸ್ಕೊಂಡು ನಮ್ಮ ಬೇಡಿಕೆಯನ್ನ ಪೂರೈಸ್ತಾ ಇದ್ದೀವಿ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಕ್ಚುಲಿ ಇಲ್ಲಿ ಸಮಸ್ಯೆ ಏನಾಗಿದೆ, ಎಷ್ಟು ದಿನದ ಸಮಸ್ಯೆ ಇದೆ, ಏನೇನಿದೆ ಅಂತ ಕೇಳ್ತಾ ಹೋಗ್ತೀನಿ. ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಎಷ್ಟಿಂದ ಈ ಸಮಸ್ಯೆ ಆಗ್ತಾ ಇದೆ? ಸರ್ 5-6 ವರ್ಷದಿಂದನೂ ತುಂಬ ತೊಂದರೆ ಇದೆ. CMC ನೀರಿಲ್ಲ ನಮಗೆ, CMC ಬಿಲ್ಲಲ್ಲಿ ಹಾಕಿ ಕಳಿಸ್ತಾರೆ. ನೀರೇ CMC ವಾಟ್ರೇ ಇಲ್ಲ ನಮಗೆ. ನೋಡ್ರಿ 2717 ರೂಪಾಯಿ ಬಿಲ್ ಬಂದಿದೆ ಒಂದು ತಿಂಗಳಿಗೆ. ವಾರಕ್ಕೊಂದಿನ ಬಿಡೋದು ಕಟ್ಟಿದ್ದೀವಿ ನೋಡಿ. ಆಮೇಲೆ ಒಂದು 4 ಟ್ಯಾಂಕರ್ ಓಡಿಸ್ಬೇಕು, ವಾರಕ್ಕೊಂದು ಟ್ಯಾಂಕರ್ ಅಂದಂಗೆ 4 ಟ್ಯಾಂಕರ್ ಓಡಿಸ್ಬೇಕು. ಟ್ಯಾಂಕರ್ಗೆ 600 ರೂಪಾಯಿಯಿಂದ 1000 ಇದೆ. ಈಗ ಬೇಸಿಗೆ ಡಿಮ್ಯಾಂಡ್ ಆದಾಗ 1000 ರೂಪಾಯಿ ಬರುತ್ತೆ ಟ್ಯಾಂಕರ್ಗೆ. ಇದು ನೋಡ್ರಿ, ವಾರಕ್ಕೆ ಒಂದಿಲ್ಲ 2 ತಾಸು ನೀರು ಬಿಡ್ತಾರೆ, ಅಂದ್ರೆ 1 ತಿಂಗಳಲ್ಲಿ 8 ತಾಸು ನೀರು ಬರುತ್ತೆ ಹೆಚ್ಚ ಕಡಿಮೆ. ಅದು ಶನಿವಾರ 8 ತಾಸು ನೀರಿಗೆ 2000 ಚಿಲ್ಲರೆ ಬಿಲ್ಲು. 717 ರೂಪಾಯಿ ಬಂದಿದೆ. ಎಲ್ಲಿಗೆ ಹೋಗೋಣ ಹೇಳಿ? ಬಾಡಿಗೆಯವ್ರಿಗೆ ಕಟ್ಟೋಕೆ ಹೋದ್ರೆ ಗಲಾಟೆ ಮಾಡ್ತಾರೆ ನಮಗೆ. ಈಗ ನಮಗೆ ಏನಾಗಿದೆ, ಪ್ರಾಬ್ಲಮ್ ಆಗಿದೆ. ಇವಾಗ CMC ನೀರಿಲ್ಲ, CMC ಅದು 250 ರೂಪಾಯಿ ಹಿಡಿತಿದ್ದಾರೆ. ನೀರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಅಡಿಷನಲ್ ಚಾರ್ಜಸ್, ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಬಂದಿದೆ. ಮೀಟರ್ ಮೇಲೆ ಓಡಿರೋದಕ್ಕೆ ಎಕ್ಸ್ಟ್ರಾ ಚಾರ್ಜಸ್. ನೀರು ಬರ್ತಾ ಇದ್ಮೇಲೆ ನಾವೇನ್ ಮಾಡೋದು? ವಾರಕ್ಕೊಂದಿನ ಬಿಟ್ರೆ ಏನಾಗ್ಬೇಕು ನಾವುಗಳು? ಮತ್ತೊಬ್ರು ಸ್ಥಳೀಯರ ಮಾತಾಡಿಸ್ತೀನಿ. ಮೇಡಮ್, ಎಷ್ಟು ದಿನದ ಸಮಸ್ಯೆ ಆಗ್ತಾ ಇದೆ, ಹೇಗೆ? ನಮಗೂ ನೀರಿಗೆ ಸಮಸ್ಯೆ ಇದೆ. ಈಗ ವಾರಕ್ಕೊಂದೊಂದು ಟ್ಯಾಂಕರ್ ನಾವು ಹೊಡ್ಸ್ಕೊತೀವಿ. ಈಗ 1300 1400 ನಮ್ದು ಗೊತ್ತೈತೆ, ಕಟ್ತಾ ಇದೀವಿ ನಾವು. ಇಲ್ಲಿ ಮತ್ತೊಬ್ರು ಇದಾರೆ, ಮಾತಾಡಿಸ್ತೀನಿ. ಸರ್, ಈಗ ವಾರದಲ್ಲಿ ಒಂದ್ ತಾಸಿನ 2 ತಾಸು ನೀರು ಬರುತ್ತೆ ಅಂತ ಹೇಳ್ತಾ ಇದ್ರಿ. ಹೇಗೆ ಅಧಿಕಾರಿಗಳಿಗೆ ಕೇಳಿದ್ರಿ, ಏನಂತಾರೆ, ಏನಂತ ಸರ್? ಸರ್, ಈಗ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ನೀವು ಸಫಿಷಿಯೆಂಟ್ ಆಗಿ ನೀರು ಕೊಡಿ. ಎಲ್ಲರೂ ಮೀಟ್ರ್ ಹಾಕಿಸ್ಕೋತಾರೆ, ಸಫಿಷಿಯೆಂಟ್ ಆಗಿ ನಿಮಗೂ ಪೇಮೆಂಟ್ ಮಾಡ್ತಾರೆ. ಈಗ ಏನಾಗಿದೆ, ಪ್ರೈವೇಟ್ ಗಾಡಿಗಳಿಗೂ ದುಡ್ಡು ಕಟ್ಟಬೇಕು, ಈ ಕಡೆ ನಿಮ್ಮ ಬಿಲ್ಗೂ ದುಡ್ಡು ಕಟ್ಟಬೇಕು, 2 ಕಡೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಸಮಸ್ಯೆ ಆಗ್ತಾ ಇದೆ. ಸಫಿಷಿಯೆಂಟ್ ಆಗಿ ನೀರು ಬಿಡಿ ಅಂತ ಕೇಳಿದ್ರೆ ಮೇಲಧಿಕಾರಿ ಕೆಳಗಡೆ ಬೆಳ್ ತೋರಿಸ್ತಾರೆ. ನಾವು ಯಾರನ್ನ ಕೇಳೋಣ? ಹೆಡ್ ಆಫೀಸ್ಗೆ ಹೋಗಂತಾರೆ. ನಾವು ಯಾರ ಹತ್ರ ಮಾತಾಡೋಣ? ಈಗ ನಮ್ಮ ಹತ್ರ ಬಂದವ್ರ ಹತ್ರ ತಾನೇ ಮಾತಾಡಬೇಕು. ನೀವು ಮೀಟ್ರ್ ಹಾಕಿಸ್ಕೊಂಡಿಲ್ಲ, ಕಟ್ ಮಾಡ್ಬಿಡ್ತೀವಿ ಅಂತಾರೆ. ಹಂಗಂತಂದವ್ರು ಸಫಿಷಿಯೆಂಟ್ ಆಗಿ ನೀರು ಬಿಡಬೇಕು, ಬಿಟ್ಟು ತೋರಿಸ್ಬೇಕು. ಇವಾಗ ಎಲ್ಲರೂ ಒಂದು ನೀರಿನ ಸಂಪರ್ಕ ಪಡಿಬೇಕಾದ್ರೆ ಎಷ್ಟನ್ನ ಅಮೌಂಟ್ ಕಟ್ಟಿದ್ರಿ, ಹೇಗೆ ಸರ್ ಎಲ್ಲ? ನಾವು ಸುಮಾರು 1 ಲಕ್ಷ ಅಮೌಂಟ್ ಖರ್ಚಾಗಿದೆ ಸರ್. ನಮ್ಗೆ 2 ಲಕ್ಷ ಆಗಿದೆ. ಈ ಬೇರೆ ಬೇರೆ ತರ ಆಗಿದೆ. ಯಾಕೆಂದ್ರೆ ನಮ್ದು ಇರೋದೇ 2 ಮನೆ. ಇನ್ ಬೇರೆ ಜಾಸ್ತಿ ಮನೆಗಳಿರೋರಿಗೆ ಜಾಸ್ತಿ ಹಾಕಿದ್ದಾರೆ. ಆಯ್ತಲ್ಲ, ಇಷ್ಟು ಲಕ್ಷಾಂತರ ರೂಪಾಯಿ ಅಮೌಂಟ್ ಕಟ್ಟಿನೂ ಕೂಡ ನಮ್ಗೆ ಸಫಿಷಿಯೆಂಟ್ ಆಗಿ ನೀರು ಬರ್ತಾ ಇಲ್ಲ. ನಮ್ಗೆ 2 ಕಡೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಒಂದು ಪ್ರೈವೇಟ್ ವಾಟರ್ ಟ್ಯಾಂಕ್ನವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ, ಈ ಕಡೆ ಇವ್ರಿಗೂ ಬಿಲ್ ಕಟ್ತಾ ಇದ್ದೀವಿ. ನಮ್ಗೆ ತುಂಬಾ ಬರ್ಡನ್ ಆಗ್ತಾ ಇದೆ. ಬಾಡಿಗೆ ಮನೆಯವರು ಇಷ್ಟೊಂದು ವಾಟರ್ ಬಿಲ್ ಆದ್ರೆ ನಮಗೆ ಬೇಡ, ಹೋಗ್ತೀವಿ ಅಂತಾರೆ. ನಾವೇನ್ ಮಾಡ್ಬೇಕು? ಈಗ ನಾವು ಬ್ಯಾಂಕ್ EMIಗಳು ಕಟ್ಟಬೇಕು. ನಮ್ಮ ಸಮಸ್ಯೆಗಳು 1000 ಇದೆ. ಇವರು ಏನ್ ಮಾಡ್ತಾರೆ, ದಂಡು ದಾಳಿ ಸಮೇತ ಬರ್ತಾರೆ. ನೀವು ಭಾರಿ ಅಪರಾಧ ಮಾಡಿದ್ದೀರಾ, ನಾವು ನಿಮ್ಮದು ಕಟ್ ಮಾಡ್ಬಿಡ್ತೀವಿ, ಏನೋ ಒಂದು ಕ್ರೈಮ್ ಮಾಡಿದೀರಾ, ಹೆಂಗೆ ಅಂತ, ಏನೋ ಕ್ರೈಮ್ ಮಹಾ ಅಪರಾಧ ಮಾಡ್ಬಿಟ್ಟಿದ್ದೀರಾ ಅನ್ನೋ ತರ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ ಪಬ್ಲಿಕ್ ಮೇಲೆ. ನಾವು ಕೇಳ್ತಾ ಇರೋದೇನು, ನೀವು ಸಫಿಷಿಯೆಂಟ್ ಆಗಿ ನೀರು ಕೊಡಿ, ಆಮೇಲೆ ನೀವು ಮಾತಾಡಿ ಅಂತ. ಅವ್ರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನೀವು ಕನೆಕ್ಷನ್ ತಗೊಂಡಿಲ್ಲ ಅಂದ್ರೆ ಕಟ್ ಮಾಡ್ತೀವಿ, ಇದನ್ನ ಹೇಳ್ತಾರೆ. ನಿಮ್ ಸಮಸ್ಯೆ ಏನಾಗಿದೆ ಹೇಳಿ? ರೈನ್ ವಾಟರ್ ಮಾಡಿದೀವಿ, ಮತ್ತೆ ಇದು CMC ನೀರಿಲ್ಲ, ಬೋರ್ವೆಲ್ ನೀರಿಲ್ಲ, ಎಲ್ಲ ಸೇರಿಸಿ ಬಿಲ್ ಹಾಕಿ ಅಮೌಂಟ್ ಹಾಕಿದ್ದಾರೆ. ಇಲ್ಲಿ ನಾನು ಇದನ್ನ ಇದು ಮಾಡಿಕೊಡಿ ಅಂತ ಕೇಳಿದ್ರೆ, ಇಲ್ಲ ರೀ ಅದು ಓಲ್ಡ್ ಬಿಲ್ಡಿಂಗ್ ಅಂತ ಬರೆದಿದ್ದಾರೆ, ನಾವು ಹಾಕಿದ್ದೀವಿ, ಕಟ್ಟಲೇಬೇಕಾಗುತ್ತೆ ಅಂತ ಅಮೌಂಟ್ ಕಟ್ಸ್ಕೊಂಡವ್ರೆ. ಪ್ರತಿ ತಿಂಗಳು, ಈ ತಿಂಗಳು 1 ತಿಂಗಳಿಗೆ ಕಟ್ಟಿರೋದು. ಈಗ ಬಿಲ್ ನಾವು ಹೋಗಿ ತಗೊಂಡು ಅದನ್ನ ಬಿಲ್ ಕೊಟ್ಟಿರಲಿಲ್ಲ ಅವರು. ಯಾವ ಅಧಿಕಾರಿಗಳು ನೀರು ಬಿಟ್ಟಿರುತ್ತಾವಿಂದ ಇಲ್ಲಿವರೆಗೂ ಯಾವ ಅಧಿಕಾರಿ ನೀರು ಬತ್ತಾ ಅಂತ ಯಾರು ಬಂದಿಲ್ಲ. ಕಟ್ ಮಾಡಕ್ ಯಾರೋ ಲೇಡೀಸ್ ಬರ್ತಾರೆ, ಕಟ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಕಟ್ ಮಾಡಕ್ ಅದು ಯಾರೋ ಲೇಡೀಸು, ಜೆಂಟ್ಸ್ ಬರಲ್ಲ. ಲೇಡೀಸ್ ಬಂದು ಕಟ್ ಮಾಡಿ ಮನೆಗೆ ಹೋಗಿದ್ದಾರೆ. ಆಯ್ತಾ? ನಮ್ಗೆ ಈ ಥರ ಸಮಸ್ಯೆ ಇದೆ. ಅದರಿಂದ ಇವಾಗ ಲಕ್ಷ ಬಿಲ್ ಕಟ್ಟೈತೆ. ಲಕ್ಷ ಬಿಲ್ ಏನಕ್ಕೆ ಹಾಕ್ತಾರೆ? ಲಕ್ಷ ಮನೆಗಳಿಗೆಲ್ಲ ಆಗಷ್ಟು ನೀರು ಬಿಡ್ತಾರಾ? ಇಲ್ಲ ತಾನೆ.
2 ತಾನೇ ಎಲ್ಲರಿಗೂ ನೀರು ಬಿಡೋದು. ಇದು ಯಾವ ಅನ್ಯಾಯ? ಧರ್ಮನ ಇದು? ಹೌದು, ಲಕ್ಷ ಏನಕ್ಕೆ ಹಾಕ್ತಾರೆ? ಈಗ ಏನು ಲಕ್ಷ ಮನೆಗಳಿಗೆ ಎಲ್ಲ ಆಗಕ್ಕೆ ನೀರು ಬಿಟ್ರೆ, ಈಗ ಎಲ್ಲ ಮನೆಗೂ ನೀರು ಆಗಷ್ಟು ಬಿಟ್ರೆ ಅವ್ರು ಲಕ್ಷ ಹಾಕೊಳ್ಳಿ. ನೀರು ಬಿಡೋದು 2 ಅವರು ಆಯ್ತಾ? ಲಕ್ಷ ಬಿಲ್ ಹಾಕವ್ರೆ, ಏನಕ್ಕೆ ಹಾಕವ್ರೆ? ನಮ್ಮ ಸಮಸ್ಯೆ ಏನಿಲ್ಲ. ಮೊದಲು ಏನಾಗಿತ್ತು ಸಮಸ್ಯೆ, ಈಗ ಒಂದೇ ಸಮಸ್ಯೆ ನಮ್ಗೀಗ. ಮೊದಲು ಬಿಲ್ ದುಡ್ಡು ಕಟ್ಟೋವರೆಗೂ ಸಫಿಸಿಯೆಂಟಾಗಿ ನೀರು ಬರ್ತಿತ್ತು. ನಾವು ಕಂಡಂಗೆ ಮೊದಲು ಕನೆಕ್ಷನ್ ತಗೊಳ್ಳೋದು ಮುಂಚೆ ಟೆಸ್ಟಿಂಗ್ ಬಿಡ್ತಿದ್ರಲ್ಲ, ಸಫಿಸಿಯೆಂಟಾಗಿ ನೀರು ಬರ್ತಿತ್ತು. ಈಗ ನಾನು 1,37,000 ಕಟ್ಟಿದ್ದೀನಿ. ಬರೀ 20-30 ಸೈಟು, 3 ಫ್ಲೋರ್ ಇದೆ, ಕಟ್ಟಿದ್ದೀನಿ. ಈಗ ಟ್ಯಾಂಕರ್ಗೂ ನೀರು ಕೊಡಬೇಕು 600-700 ರೂಪಾಯಿ. ಅವ್ರು ಬಿಡೋ ನೀರು 2 ಡೇಸ್ ಕಂಪ್ಲೀಟ್ ಆಗುತ್ತೆ. ಇನ್ನು 4 ಡೇಸ್ಗೆ ನಾವು ಟ್ಯಾಂಕ್ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬದುಕ್ತಿರೋದ್ರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಯಾರೋ ಹೈ ಕ್ಲಾಸ್ ಯಾರು ಇಲ್ಲ. ಈ ಜೀವನ ಸಾಗಿಸೋದೇ ಕಷ್ಟ ಇದೆ. ಈ ಟ್ಯಾಂಕರ್ ಕಟ್ಟೋಣ, ಇವರು ದುಡ್ಡು ಕಟ್ಟೋಣ. ಹೈ ಕ್ಲಾಸ್ ಏರಿಯಾದಲ್ಲಿ ಅವ್ರು ಕೇಳೋದಕ್ಕಿಂತ ಮುಂಚೆ ನೀರು ಬಿಡ್ತಾರೆ ಸರ್. ಇನ್ನೊಂದು ದಿವಸ ನಾವು ಇಷ್ಟು ದಿವಸ ಒಂದೇ ಸಫಿಷಿಯೆಂಟ್ ನೀರು ಬಿಟ್ಟಿದ್ದವರು. ಒಂದು ದಿವಸ MLA ಡಾಂಬರೀಕರಣಕ್ಕೆ ಪೂಜೆ ಕರೆದಿದ್ವಿ. ಅವತ್ತು ಒಂದು ದಿವಸ ಮಾತ್ರ ನಮ್ಮ ಬಡಾವಣೆಗೆ ಸಫಿಷಿಯೆಂಟ್ ನೀರು ಬಿಟ್ರು. ಬೆಳಗ್ಗೆ ಸಂಜೆವರೆಗೆ MLA ಬಂದ್ರು ಅಂತ. ಅದು ಫೋರ್ಸ್ ಆಗಿ ಫುಲ್ಲು. ಇವಾಗ ಏನಿಲ್ಲ, ಒಂಥರ ಹೇಳ್ಬಾರ್ದು ಆ ಭಾಷೆಗಳ, ಅಷ್ಟು ಸಣ್ಣದಾಗಿ ನೀರು ಬರ್ತದೆ. ಎಷ್ಟು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಇದೇನ ಮಾಡಿದ್ಕೊಂಡು ಪರಿಹಾರ ಕೊಡಬೇಕು, ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ನೋಡ್ತಾ ಇದ್ರಲ್ಲ, ಇಷ್ಟು ಏನು ನೀವು ಮಾತಾಡ್ತೀರಿ ಸರ್. ಲಾಸ್ಟ್ ವೀಕ್ ಎಂಟೈರ್ BWS ಒಂದು 8-10 ಜನ ಬಂದಿದ್ರು. ಬಂದು ಅವರೇನೆ ನೋಟಿಸ್ನ ಕೊಟ್ಟು ಅವರೇನೆ ಫೋಟೋ ತಗೊಂಡು ನಮಗೆ ಏನಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಪೈಪ್ಲೈನಲ್ಲಾಗಿ 1 ವರ್ಷ ಆಗಿದೆ. ಇಲ್ಲಿ 1 ವರ್ಷದಿಂದ ನೀರು ಬರ್ತಾ ಇಲ್ಲ. ಇಲ್ಲಿ ಯಾವುದೋ ಲಿಂಕ್ ಮಾಡ್ತೀನಿ ಅಂತ ಅಂದರು. ನಾವು ಆ ಕಡೆ ಟರ್ನ್ ಮಾಡಿ 4 ಅಡಿ ಡಿಸ್ಟೆನ್ಸ್ ಇದೆ ಕೊಡಿ ಅಂತ. ಅದು ಕೆಳಗಡೆಯಿಂದ ನೀರು ಬಿಡ್ತಾರೆ. ನಾನಂದ್ರೆ ಫಸ್ಟ್ ನಮ್ಮ ಸಮ್ ಚೆಕ್ ಮಾಡಿ, ನೀವು ನೀರು ಬಂದ ಮೇಲೆ ಆನ್ ದಿ ಸ್ಪಾಟ್ ನೀವೇನು ಕಟ್ಸ್ಕೋಬೇಕು ಪೇಮೆಂಟ್ನ ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ. ನಾವು ಅಪ್ಲೈ ಮಾಡಿದ್ವಿ, ಪೇಮೆಂಟು ಕಟ್ಟಿದ್ದೀವಿ ಈ ಕಾವೇರಿ ವಾಟರ್ಗೆ, ಈಗ ಕನೆಕ್ಷನ್ಗೆ ಅಂತ. ಇವ್ರು ನೀರೇ ಕೊಡ್ದೇನೆ ನಮಗೆ ತಿಂಗಳ ಬಿಟ್ಟಿ ಬಿಲ್ ಬಂದರೆ ಎಲ್ಲಿ ದುಡ್ಡು ತಂದು ಆ ಬಿಲ್ ಕಟ್ಟೋದು ನಾವು? ಇವ್ರು ನೀರು ಕೊಡದೇ ಇದ್ಮೇಲೆ ಮಂತ್ಲಿ ಬಿಲ್ ಬಂದರೆ ಎಲ್ಲಿ ದುಡ್ಡು ತಂದು ಕಟ್ಟೋದು? ಈ ಕಾಸ್ಟ್ಲಿ ದುನಿಯಾದಲ್ಲಿ ಈಗ ನಡೀತಾ ಇರೋದು ಪ್ರತಿಯೊಂದು ಎಲ್ಲ ಹೆಚ್ಚಾಗಿದೆ. ಇಂಥ ಟೈಮಲ್ಲಿ ಇವ್ರು ಪುಕ್ಷಟೆ ಬಿಲ್ ಕಟ್ಟಿ ಅವನೇ ಅಲ್ಲಿ ಬರ್ತಾರೆ. ಕೇಳಿದ್ರೆ ಇಲ್ಲಿ ನೀರು ಬಿಟ್ರೆ ಯಗ್ನಳ್ಳಿ ಟ್ಯಾಂಕ್ ಓವರ್ಫ್ಲೋ ಆಗುತ್ತೆ ಅಂದ್ರೆ ಅವ್ನು ಯಾವ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಆ ಥರ ಡಿಸೈನ್ ಮಾಡಿರೋ ಯಾರು? ಇಲ್ಲಿ ನಮ್ಮ ಮನೆಗಳಿಗೆ ನೀರು ಬಿಟ್ರೆ ರೀ ಅಲ್ಲಿ ಯಗ್ನಳ್ಳಿ ಟ್ಯಾಂಕ್ ಓವರ್ಫ್ಲೋ ಆಗುತ್ತೆ ಅಂತ ಕೇಳ್ತಾರೆ. ಅಲ್ಲಿಗೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ವಿಸಿಟ್ ಮಾಡ್ತಾ ಇಲ್ಲ. ನಿಮ್ಮ ಕುಂದು ಕೊರತೆ ಅಂತ ಕೇಳೋರ್ ದಿಕ್ಕಿಲ್ಲ. ನಾವು MLA ಸಾಹೇಬ್ರು ಸಂಬಂಧಪಟ್ಟ ಅವ್ರಿಗೆ ಈಗ ಕಾಲ್ ಮಾಡಿದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವ್ರು. ಅಲ್ಲ, ಏಗೂ ಮಾಡಿದೀವಿ. ಅದರ ಗಣೇಶ್ ಅಂತ ಇದ್ದಾರೆ, ಏಗೂ ಮಾಡಿದೀವಿ. ಆಮೇಲೆ AEE ಇದ್ದಾರೆ, ಗೌಸ್ ಅಂತ, ಅವ್ರಿಗೂ ಮಾಡಿದೀವಿ. ಸ್ಪಾಟ್ ಸುಮಾರು ಸಲ ನಮ್ಮ BBMP ಇಂಜಿನಿಯರ್ಸ್ ಕಡೆಯಿಂದನೂ ಮಾತಾಡ್ಸಿದ್ವಿ. ಎಲ್ಲಿ ಬಂದು ಅವರು ಯಾರು ಬಂದು ನೋಡ್ತಾ ಇಲ್ಲ, ಬಂದು ಚೆಕ್ಕು ಮಾಡ್ತಾ ಇಲ್ಲ. 1 ವರ್ಷ ಆಗಿದೆ ಇಲ್ಲಿ ಕಾವೇರಿ ಕನೆಕ್ಷನ್ಸ್ ಆಗಿ. 1 ವರ್ಷದಿಂದ ನೀರು ಬಿಡ್ತಾ ಇಲ್ಲ. 2 ಬಿಂದಿಗೆ ಬರ್ಬೋದೇನೋ. ನನ್ನ ಮಗ ರಿಸರ್ಚ್ ಮಾಡಿದ್ರೆ ಅದೇ ಫೋರ್ಸ್ ಆಗಿರ್ತದೆ. ಅದಕ್ಕಿನ್ನ ಹತ್ತತ್ಲೆ ಆಗಿ ನೀರು ಬಿಡ್ತಾರೆ ಇಲ್ಲಿ ನಮಗೆ. ಏನ್ ಹೇಳಿ? ಅದನ್ನ ಹೇಳ್ಬಾರ್ದು ನಾವು, ಕೆಟ್ಟ ಪದನ. ನನ್ನ ಮಗ ಅದಕ್ಕಿಂತ ಫೋರ್ಸ್ ಆಗಿ ಮಾಡ್ತಾನೆ. ಆ ಲೆವೆಲ್ ಬಿಡ್ತಾರೆ ನೀರು ಕಾವೇರಿ ವಾಟರ್ ಇಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಿ, ಶಾಸಕರು ಕೊಡಬೇಡಿ ಅಂತ ಏನು ಹೇಳಲ್ಲ. ಶಾಸಕರು ಎಲ್ಲರಿಗೂ ಕನೆಕ್ಷನ್ ಕೊಡ್ರಿ, ನೀರು ಕೊಡ್ರಿ ಅಂತಾರೆ. ಇಲ್ಲಿ BWS ಅಂತ ತಾರತಮ್ಯನ ಮಾಡ್ತಾ ಇದಾರೆ ಇಲ್ಲಿ. ಹಾಗಾಗಿ ನಮಗೆ ತಿಂಗಳು ಬಿಲ್ ಕಟ್ಟಕ್ಕೂ ಆಗ್ತಾ ಇಲ್ಲ. ಇವರು ಸಫಿಷಿಯೆಂಟ್ ನೀರು ಕೊಡ್ತಿಲ್ಲ. ನಾವ್ ಹೇಳ್ತಿರೋದು ಏನಂದ್ರೆ 1 ಅವರ್ ಬಿಡ್ತಾರೋ 2 ಅವರ್ ಬಿಡ್ತಾರೋ, ಶನಿವಾರ ಅಂತಾರೆ. ಶನಿವಾರ ಒಂದ್ ಕೆಲಸ ಮಾಡಿ, ನಿಮ್ಮ ಗ್ಯಾರಂಟಿ TV ಅವರೇ ಬನ್ನಿ, ಶನಿವಾರ ನೀರು ಬಿಡ್ತಾರೆ ಅಂತ ಹೇಳ್ತಾರೆ. ಶನಿವಾರ ಒಂದ್ಸಲ ನೀವು ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ. ನೀವು ರಿಯಲ್ ಚೆಕ್ ಮಾಡಿದ್ರೆ ಈ ವಿಡಿಯೋ ಇದನ್ನೆಲ್ಲ ಸಂದರ್ಶನ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವೇ ರಿಯಾಲಿಟಿ ಚೆಕ್ ಮಾಡ್ಬಿಡ್ಬೋದು. ಚೆಕ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ನೀವು ಅವ್ರಿಗೆ ಕಾಶನ್ ಕೊಡ್ಬೋದು, ಅವ್ರಿಗೆ ಎಚ್ಚರಿಕೆ ಕೊಡ್ಬೋದು. ಕೊಟ್ಟು ಇಲ್ಲೆಲ್ಲ ಜನಗಳಿಗೆ, ನಿವಾಸಿ ಜನಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವು ನಿಮ್ಮ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನಂದರೆ, ಬಂದಿದ್ದೀರಾ, ಟೆಲಿಕಾಸ್ಟ್ ಮಾಡ್ತಿದ್ದೀರಾ, ಇದನ್ನು ನಮ್ಮ ಏರಿಯಾ ಜನಗಳಿಗೆ ನೀರು ಕೊಡೋ ವ್ಯವಸ್ಥೆನ ಮಾಡಿಸಿದ್ರೆ ನಿಮ್ಮನ್ನು ನಾವು ಸಹಾಯ ತನಕ ನೆನ್ಕೋತೀವಿ. ಥ್ಯಾಂಕ್ ಯು. ಇದಾಗಿತ್ತು ಇಲ್ಲಿನ ಸ್ಥಳೀಯರ ಮಾತು. ಏನು ಕಾವೇರಿ ನೀರಿನ ಸಂಪರ್ಕ ಇದೆ, ಆದರೆ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ. ನಾವು ಪ್ರೈವೇಟ್ ಟ್ಯಾಂಕರ್ನ ಮೊರೆ ಹೋಗ್ತಾ ಇದ್ದೇವೆ. ಕಾವೇರಿ ನೀರಿನ ಸಂಪರ್ಕಕ್ಕೂ ಬಿಲ್ಲನ್ನು ಕೊಡಬೇಕು, ಜೊತೆಗೆ ಪ್ರೈವೇಟ್ ಟ್ಯಾಂಕರ್ಗೂ ನೀರನ್ನು ಕೊಡಬೇಕು. ಎರಡೆರಡು ಕಡೆ ಬಿಲ್ಲನ್ನು ನಾವು ಹೇಗೆ ಕೊಡಬೇಕು? ಮಧ್ಯಮ ವರ್ಗದವರಿದ್ದಾರೆ, ಎಲ್ಲರೂ ಇದೇ ಪರಿಸ್ಥಿತಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇದರಲ್ಲಿ ನೀರನ್ನ ಏನು BWSSB ಅವರು ಈ ಒಂದು ಏರಿಯಾಕ್ಕೆ ನೀರನ್ನ ಪೂರೈಕೆ ಮಾಡ್ತಾರಾ ಅಥವಾ ಇದೇ ರೀತಿ ಮುಂದುವರಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.